ಸೂರ್ಯ ಚಂದ್ರರು ಹೇಗೆ ಹುಟ್ಟಿ ಮುಳುಗ್ತಾರೋ ಅದೇ ರೀತಿ ಸತ್ಯವೋ ಅದೇ ರೀತಿ ಮಲ್ಲಿಕಾರ್ಜುನ ಮಂತ್ರಿಯಾಗೋದು ಸತ್ಯ. ಅವರು ಈ ಜಿಲ್ಲೆಗೆ ಏನು ಯಾರು ಮಾಡಿದಷ್ಟು ಹಿಂದೆ ಪಂಪಾಪತಿ MLA ಆದಾಗ ನಗರ ತುಂಬ ಗಿಡ ಮರ ನೆಟ್ಟು ಪಂಪಾಪತಿ ಹಸಿರು ನಗರ ಮಾಡಿದ ನಂತರ ಈ ಆಡುಮಟ್ಟದ ಗಿಡ ಇಲ್ಲ ಅನ್ನಂಗೆ ಮಲ್ಲಿಕಾರ್ಜುನ ಮಠದ ಕ್ಷೇತ್ರ ಇಲ್ಲ ದಾವಣಗೆರೆಯಲ್ಲಿ. ಗಾಜಿನ ಮನೆ ಆಯ್ತು, ರಸ್ತೆ ಆಯ್ತು, ಆರೋಗ್ಯಕ್ಕೆ ಆಸ್ಪತ್ರೆ ಆಯ್ತು, ಶಾಲೆಗಳಾಯ್ತು, ಆಶ್ರಯ ಮನೆಗಳಾಯ್ತು, ಯಾವುದಾಯ್ತು. ಇನ್ನು ದನಿನ ಹೈಟೆಕ್ಕು, ದನಿನ APMCಯಲ್ಲಿ ದನಿನ ಸಂತೆಗೆ ಮಾಡಿದ್ದಾರೆ. ಯಾವುದು ಮಾಡಿಲ್ಲ ಅಂತ ಹೇಳೋ ಅಂತ ಇದೆಲ್ಲ. ವಿದ್ಯಾಕ್ಷೇತ್ರದಲ್ಲೂ ಅವರ ಕೊಡುಗೆ ಅಪಾರವಾಗಿದೆ. 2 ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮೊ. ಈಗ ಮತ್ತು ರೈತರಿಗೆ ಅನುಕೂಲವಾಗಿ BSc AG ಕೃಷಿ ಕಾಲೇಜು ಸಹ ತರ್ತಾ ಇದ್ದಾರೆ. ಆದ್ದರಿಂದ ಅಂಥ ವ್ಯಕ್ತಿ ಮಂತ್ರಿಯಾದರೆ ಜಿಲ್ಲೆಗೂ ಉಪಯೋಗ, ಮತ್ತು ರಾಜ್ಯಕ್ಕೂ ಉಪಯೋಗ, ದೇಶಕ್ಕೂ ಉಪಯೋಗ. ದೇಶ ಸಮೃದ್ಧಿಯಾಗಲು ಇಂಥ ವ್ಯಕ್ತಿ ಮಂತ್ರಿ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಜನಾರ್ದನಗೌಡರು, ಶಿವಗಂಗಾ ಬಸವರಾಜ ಆಕಾಂಕ್ಷಿ ಇರ್ಬೋದು. ನಾವು ಅವ್ರು ಆಗೋದು ಬೇಡ ಅನ್ನಲ್ಲ. ಜಿಲ್ಲೆಗೆ ಇನ್ನು 3 ಮಂತ್ರಿ ಕೊಟ್ಟರು ನಾವು ಬೇಡ ಅನ್ನಲ್ಲ. ಶಿವಗಂಗಾ ಬಸವರಾಜು ಉತ್ತಮವಾದ ಕೆಲಸ ಮಾಡ್ತಾರೆ. ಶಾಂತನಗೌಡರು 3 ಸರಿ MLA ಆಗಿದ್ದಾರೆ, ಹಿರಿಯರಾದರೆ ಅವ್ರಿಗೆ ಕೊಟ್ಟರು ಬೇಡ ಅನ್ನಲ್ಲ. 3 ಜನನೂ ಮಂತ್ರಿ ಮಾಡಿದರೆ ದಾವಣಗೆರೆ ಜಿಲ್ಲೆ ಒಂದು ಉತ್ತಮವಾದ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಜಿಲ್ಲೆ ಆಗಲು ಇವರು ಶ್ರಮಿಸಲಿ ಅಂತ ನನ್ನ ಶುಭ ಹಾರೈಕೆ ಅವರಿಗೂ. JR ಷಣ್ಮುಖಪ್ಪ, ಸಹಕಾರಿ ಧುರೀಣರು, ದಾವಣಗೆರೆ.